ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ SRK ಮಧು. ನಾನು ನಿಮ್ಮ ರಮ್ಯ. ಇವತ್ತು ನನಗೆ ರಜಾ ಇದೆ. ಇವತ್ತು ಮನೆ ಕೆಲಸ ಹೆಂಗೆಂಗಿದೆ, ಏನೇನಿದೆ ಮಾರ್ನಿಂಗಿಂದ ವಿಡಿಯೋ ಮಾಡಿದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಈ ದಿನ ಹೇಗಿರುತ್ತೆ ನೋಡ್ಕೊಂಡು ಬರೋಣ. ಇವತ್ತು ಮಾರ್ನಿಂಗ್ಗೆ ದೋಸೆ ಮಾಡಿದ್ದೆ ಮತ್ತು ಕಡಲೆಕಾಳು ಸಾಂಬಾರು ಮಾಡಿದ್ದೆ. ನೆಕ್ಸ್ಟ್ ಒಂದು ರೌಂಡ್ ಬಟ್ಟೆ ವಾಶ್ ಮಾಡ್ಕೊಳ್ಳೋಣ ಅಂತ ಒಂದು ರೌಂಡ್ ಬಟ್ಟೆ ವಾಶ್ ಮಾಡಿ ನೆಕ್ಸ್ಟ್ ನನ್ನ ಹಸ್ಬೆಂಡ್ ಬರೋದ ವೆಯ್ಟ್ ಮಾಡ್ತಾಯಿದ್ದೆ. ನನಗಿಂತ ಹೆಚ್ಚಾಗಿ ನಮ್ಮ ಮನೆಯಲ್ಲಿರೋ ಬೆಕ್ಕೆ ವೆಯ್ಟ್ ಮಾಡುತ್ತೆ ನನ್ನ ಹಸ್ಬೆಂಡ್ಗೋಸ್ಕರ. ನೋಡಿ ಯಾವ ಥರ ವೆಯ್ಟ್ ಮಾಡ್ತಾಳೆ, ಯಾವ ಥರ ವೆಲ್ಕಮ್ ಮಾಡ್ತಾಳೆ ಅಂತ. ಇವತ್ತು ಮಧ್ಯಾಹ್ನಕ್ಕೂ ದೋಸೆನೇ ಮಾಡಿದೆ, ಹಾಗಾಗಿ ಅಡುಗೆ ಯಾವುದೂ ಯೋಚನೆ ಇರಲಿಲ್ಲ. ಆರಾಮಾಗಿ ಮನೇಲಿ ಕೆಲಸ ಮಾಡೋಣ ಅಂತ ಏನೇನು ಪ್ಲ್ಯಾನ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನೆಕ್ಸ್ಟ್ ಮಧ್ಯಾಹ್ನ ಊಟ ಮುಗಿಸಿ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಟೈಮ್ ಸೆಟ್ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಊಟ ಮುಗಿಸಿ 2:30 ಅಷ್ಟರಲ್ಲಿ ಹೊರಟೋಗ್ತಾರೆ. ನೆಕ್ಸ್ಟು ಪ್ಲ್ಯಾನ್ ಮಾಡಿಕೊಂಡು 2:40 ಕೆಲಸ ಸ್ಟಾರ್ಟ್ ಮಾಡಿದೆ. ಯಾರೋ ತುಂಬ ಜನ ಮಾತಾಡ್ತಾರೆ ಕೆಲ್ಸಕ್ಕೆ ಹೋಗೋರಿಗೆ ಮನೇಲಿ ಕೆಲಸನೇ ಇರಲ್ಲ ಅಂತ. ಬಟ್ ರಜಾ ಕೊಟ್ಟಿರೋ ದಿನ ಇರೋಷ್ಟು ಕೆಲಸ ಅವ್ರಿಗೆ ನಾರ್ಮಲ್ ಡೇಸರು ಇರಲ್ಲ, ಅಷ್ಟು ಇರುತ್ತೆ. ಡೀಪ್ ಕ್ಲೀನಿಂಗ್ ಅಂದ್ಕೊಂಡು ಬನ್ನಿ ಬೇಗ ಬೇಗ ಮನೆ ಕ್ಲೀನ್ ಮಾಡ್ಕೊಳ್ಳೋಣ. ನನ್ನ ಮಗಳು ಆಲ್ಮೋಸ್ಟ್ 4:30 ಅಷ್ಟರಲ್ಲಿ ಮನೆಗೆ ಬರ್ತಾಳೆ. ಅಷ್ಟರಲ್ಲಿ ನಾನು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಪ್ಲೀಸ್ ಸಪೋರ್ಟ್ ಮಾಡಿ. ಫೈನಲಿ 3:25 ಅಷ್ಟರಲ್ಲಿ ನನ್ನ ಕೆಲಸ ಮುಗೀತು. ನೋಡಿ ಈಗ ಮನೆ ಫೈನಲ್ ಲುಕ್. ಈ ಗ್ಯಾಪಲ್ಲಿ ನಮ್ಮ ಖುಷಿ ನೋಡಿ ಮೆಟ್ಲ ಮೇಲೆ ಹೋಗಿ ಆರಾಮಾಗಿ ಮಲಗಿದ್ದಾಳೆ. ಮನೇಲಿ ಬಂದು ಗಲೀಜು ಮಾಡಿದ್ರೆ ಹೊಡಿತಾಳೆ ಅಂದ್ಬಿಟ್ಟು ಆಚೆ ಮಲಗಿದ್ದಾಳೆ. ನೆಕ್ಸ್ಟ್ ಅಡುಗೆ ಮನೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಕ್ಲೀನಿಂಗಿಗೆ. ನಮ್ಮ ಹುಡುಗಿರಿಗೆ ಹೇಳಬೇಕು ಅಂದರೆ ಫಸ್ಟ್ ಅಡುಗೆ ಮನೆಯೇ ಫಸ್ಟ್ ಪ್ರಯಾರಿಟಿ ಕೊಡೋದ್ರಿಂದ ಫಸ್ಟ್ ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಲಾಸ್ಟಲ್ಲಿ ಇಟ್ಕೊಂಡಿದ್ದೀನಿ. ಇವತ್ತು ಫುಲ್ ಡೀಪ್ ಕ್ಲೀನ್ ಮಾಡೋಣ ಅಂತ. ಎಷ್ಟು ಬೇಗ ಮುಗಿಯುತ್ತೆ ಬನ್ನಿ ನೋಡೋಣ. ಫಸ್ಟು ಅಡುಗೆ ಮನೆ ಸಜ್ಜ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟ್ ಪಾತ್ರೆ ತೊಳೆಯೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ನೆಕ್ಸ್ಟ್ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಷ್ಟು ಕ್ಲೀನ್ ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ ಅರ್ಧದಿಂದ ಮುಕ್ಕಾಲು ಅವರ್ ಅಲ್ಲೇ ಮುಗೀತು.
ಕ್ಲೀನಿಂಗ್ ಮಾಡ್ತಾ ಮಾಡ್ತಾ ಎಲ್ಲೋದ್ಲು ಅಂತ ಯೋಚನೆ ಮಾಡ್ತಿದ್ದಾರೆ. ಇಷ್ಟೆಲ್ಲ ಕೆಲಸ ಆದಮೇಲೆ ಫ್ರೆಶ್ ಅಪ್ ಆಗದೆ ಇರೋಕ್ಕಾಗ್ತಾ ಒಂದು ರೌಂಡ್ ಫ್ರೆಶ್ ಅಪ್ ಆಗೋಣ ಅಂತ ಹೋಗಿದ್ದು ಬಂದೆ. ಯಾಕೆಂದರೆ ನನ್ನ ಮಗಳು 4:30 ಅಷ್ಟಲ್ಲಿ ಬರೋದ್ರಿಂದ ಕೆಲಸ ಮುಗಿಸ್ಲೇಬೇಕಾಗಿತ್ತು ನಾನು. ನೆಕ್ಸ್ಟ್ ಅವಳು ಬಂದಳು ಅಂದ್ಬಿಟ್ಟು ಅವಳಿಗೆ ಬಿಸಿ ಬಿಸಿ ದೋಸೆ ಹಾಕ್ಕೊಟ್ಟೆ. ನೆಕ್ಸ್ಟು ಮಾರ್ನಿಂಗಿಂದ ಬರೀ ಮನೇಲೇ ಇದ್ದ ಕಾರಣ ಬೇಜಾರಾಗುತ್ತೆ ಅಂದ್ಬಿಟ್ಟು ಒಂದು ರೌಂಡ್ ಮಧುರ್ಗೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ನಾನು ದೋಸೆ ಎಲ್ಲ ಹಾಕ್ಕೊಟ್ಬಿಟ್ಟು ರೆಡಿ ಆದೆ. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅವಳಿಗೂ ಸ್ನಾನ ಮಾಡಿಸಿ ಎಲ್ಲ ಮಾಡಿ ರೆಡಿ ಆಗೋಷ್ಟರಲ್ಲಿ 7:30 ಆಯಿತು. ನೆಕ್ಸ್ಟ್ ಇನ್ನೇನು ಮಧುರ್ಗೆ ಹೋಗಿದ್ದೀನಿ ಅಂದ್ಬಿಟ್ಟು ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಹೋದರೆ ಏನು ಮಾಡೋದು, ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗಿತ್ತು. ಹಾಗೆ ಕೈ ಮುಕ್ಕೊಂಡು ಬಂದೆ. ನೆಕ್ಸ್ಟು ಮಧುರ್ಗೆ ಹೋದ್ಮೇಲೆ ಮೊಟ್ಟೆ ಬೋಂಡ, ಎಗ್ ರೈಸ್ ಮತ್ತು ಗೋಬಿ ಇಷ್ಟನ್ನು ತಿನ್ಕೊಂಡು ನಾವು ಬರೋಷ್ಟರಲ್ಲಿ ಮನೆಗೆ ಆಲ್ಮೋಸ್ಟ್ 8:45 9 ಗಂಟೆ ಆಗಿತ್ತು. ನೆಕ್ಸ್ಟ್ ಬಂದು ನಮ್ಮ ಖುಷಿ ಪಾಪ ಮನೇಲಿ ಒಬ್ಬಳೇ ಇದ್ಲ, ಅವಳನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.